ವಿದ್ಯಮಾನಗಳು ಅಥವಾ ಏನದಂದ್ರ ಕರೆಂಟ್ ಅಫೇರ್ಸ್. ಈಗ ನೋಟಿಫಿಕೇಶನ್ ಆಗಿರುವಂತಹ ವಿಲೇಜ್ ಅಕೌಂಟೆಂಟ್ ಮತ್ತು PDO ಹಾಗೂ KS ಈ ಪರೀಕ್ಷೆಗಳಿಗೆ ಈ ಪರೀಕ್ಷೆ ನಿಗದಿಪಡಿಸಿಕ್ಕಿಂತ ಮುಂಚಿತವಾಗಿನ 6 ತಿಂಗಳದ್ದು ಜಾಸ್ತಿ ಓದ್ಕೋಬೇಕು ಫಸ್ಟ್. ಆ ನಂತರ ಇದಕ್ಕೆ ಸಪೋರ್ಟಿವ್ ಆಗಿ ಯಾವುದಾದ್ರೂ ಮೇಜರ್ ಘಟನೆಗಳು ನಡೆದಿದ್ದು ಅಂದ್ರೆ ಒಂದು 3 ಮಂತ್ಸದ್ದು ಪ್ರಮುಖ ಘಟನೆಗಳನ್ನ ನೋಡ್ಕೋಬೇಕು. ಅಂದ್ರೆ ನಮಗ ಜೂನ್ದಾಗ ಎಕ್ಸಾಮ್ ನಡೀತಾವ ಅಥವಾ ಜುಲೈ ಎಕ್ಸಾಮ್ ನಡೀತಾವ ಅಂದ್ರೆ ಅಲ್ಲಿದಿಂದ ಒಂದು 9 ತಿಂಗಳದ್ದು ನೋಡ್ಕೋಬೇಕು. ಆದ್ರೆ 6 ತಿಂಗಳದ್ದು ಬಹಳಷ್ಟು ಸರಿಯಾಗಿ ನೋಡ್ಕೋಬೇಕು. ಪ್ಲಸ್ ಎಕ್ಸಾಮ್ ಡೇಟ್ ಡಿಕ್ಲೇರ್ ಆಗ್ತದಲ್ಲ, ಆ ಎಕ್ಸಾಮ್ ನಿಗದಿಪಡಿಸಿದಕ್ಕಿಂತ ಮುಂಚಿತವಾಗಿ ಒಂದು 20 ದಿನದ್ದು ಬರುವ ಸಾಧ್ಯತೆಗಳು ಕಡಿಮೆ ಇರ್ತಾವ. ಯಾಕಂದ್ರೆ ಆಲ್ರೆಡಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರ್ತವ ಸರ್. ಹಾಗಾಗಿ ಅಂತಂದ್ರೆ ಎಕ್ಸಾಮ್ ನಮ್ಮ ಡೇಟ್ ಇರ್ತವಲ್ಲ 120 ಡೇಸ್ ಆ ಎಕ್ಸಾಮ್ ಸಮೀಪದ್ದು ಏನದಂದ್ರ ನೋಡ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ. KPSC KEದವರು ಇತ್ತೀಚೆಗೆ ಆಳವಾದಂತಹ ಪ್ರಚಲಿತ ಘಟನೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಿಸಿದ್ದು ಕೇಳ್ತಾರ. ಅವು ಡೈರೆಕ್ಟೇ ಇರಲ್ಲ, ಅದಕ್ಕೆ ಕೋರಿಲೇಟೆಡ್ ಫ್ಯಾಕ್ಟರ್ಗಳನ್ನು ಕೊಟ್ಟು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳ್ತಾರ. KS ಕಂತೂ ಪ್ರಚಲಿತ ಘಟನೆ ಇದ್ದನ್ನು 3 ರಿಂದ 4 ಸ್ಟೇಟ್ಮೆಂಟ್ ಕೊಟ್ಟು ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳ್ತಾರ. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಅತ್ಯಂತ ಪ್ರಭುತ್ವವಾಗಿ ಮತ್ತು ಏನಂದ್ರೆ ಸ್ಪಷ್ಟವಾಗಿ ನೋಡ್ಕೊಂಡು ಹೋಗಿರ್ಬೇಕು. ಒಂದು 6 ಮಂತ್ಸ್ ಇದ್ದರೆ ಭಾರಿ ಕಾನ್ಫಿಡೆಂಟ್ಲಿ ಹೋಗ್ಬೇಕು ಸರ್. ನಾ ಈ ಸ್ಟಾರ್ಟ್ ಮಾಡೋದು ಜನವರಿ ತಿಂಗಳದಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ 2024 ಜನವರಿ ಇಲ್ಲಿದಿಂದ ಕಂಟಿನ್ಯೂ ಆಗ್ತದ. ಜನವರಿ, ಫೆಬ್ರವರಿ, ಮಾರ್ಚ್, ಆಮೇಲೆ 3 ತಿಂಗಳು ಆ ಕಡೆ ಹಿಂದಿಂದ ಹೋಗಲು ಬರ್ತದೆ ಸರ್. ಹಿಮಾಲಯನ್ ಉಲ್ಫ್ ಅಂದ್ರ ಹಿಮಾಲಯದ ಪ್ರದೇಶದಲ್ಲಿ ಕಂಡು ಬರುವಂತಹ ಇದು ಒಂದು ತೋಳ ಅದ. ಈ ಹಿಮಾಲಯದ ಪ್ರದೇಶದಲ್ಲಿ ಕಂಡು ಬರುವ ತೋಳ ಈ ಉಲ್ಫ ಅಥವಾ ತೋಳ. ಇದನ್ನ ಇತ್ತೀಚೆಗೆ ಏನದಂದ್ರ IUCN ಸಂಸ್ಥೆ, ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್, ಅದರ ಹೆಸರ ಕನ್ನಡದಾಗ ಪ್ರಕೃತಿಯ ಸಂರಕ್ಷಣಾ ಅಂತಾರಾಷ್ಟ್ರೀಯ ಒಕ್ಕೂಟ ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್, ಇದು 1948 ಸ್ಥಾಪನೆ ಆಗ್ಯದ ಸಂಸ್ಥೆ. IUCN ಸಂಸ್ಥೆಯ ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 1948ರಲ್ಲಿ. ಅದರ ಕೇಂದ್ರ ಸ್ಥಳ ಎಲ್ಲದ ಅಂದ್ರೆ ಗ್ಲ್ಯಾಂಡ್ ಎಂಬ ಸ್ಥಳದಲ್ಲಿ ಅದ. ಇದು ಎಲ್ಲದಂದ್ರೆ ಸ್ವಿಟ್ಜರ್ಲ್ಯಾಂಡ್ ದೇಶದೊಳಗ. ಈ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಇರುವಂತಹ ಗ್ಲ್ಯಾಂಡದಲ್ಲಿ IUCN ಅಂದ್ರೆ ಪ್ರಕೃತಿಯ ಸಂರಕ್ಷಣೆಯ ಕೆಲವು ಮಾನದಂಡಗಳಿಗೆ ಸಂಬಂಧಿಸಿದ ಸಂಸ್ಥೆ ಇದೆ. IUCN ಇದರ ವಿಸ್ತೃತ ರೂಪ ಕೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್. ಇದು ಹೇಳಬೇಕು. ಸ್ಥಾಪನೆಯಾಗಿದ್ದು 1948, ಕೇಂದ್ರ ಸ್ಥಳ ಇರುವುದು ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ. ಹಾಗಾದರೆ ಈ ಸಂಸ್ಥೆ ಏನನ್ನು ಹೊರಡಿಸುತ್ತದೆ ಅಂದ್ರೆ ರೆಡ್ ಲಿಸ್ಟ್. ರೆಡ್ ಲಿಸ್ಟ್ ಅಂದ್ರೆ ಕೆಂಪು ದತ್ತಾಂಶ ಪುಸ್ತಕವನ್ನು ಬಿಡುಗಡೆ ಮಾಡುತ್ತದೆ. ರೆಡ್ ಡಾಟಾ ಬುಕ್ ಅಥವಾ ಕೆಂಪು ದತ್ತಾಂಶ ಪುಸ್ತಕ ಹೊರಡಿಸುತ್ತದೆ. ಈ ಪುಸ್ತಕ ಯಾವಾಗ ಹಿಡಿದು ಹೊರಡಿಸ್ಲಿಕ್ಕೆ ಚಾಲು ಆಗಿದೆ ಅಂದ್ರೆ 1964 ಮೊಟ್ಟ ಮೊದಲಿಗೆ ಈ ಪುಸ್ತಕ ಬಿಡುಗಡೆ ಆಯಿತು. ಪ್ರಪಂಚದಾದ್ಯಂತ ಅಳಿವಿನ ಅಂಚಿನಲ್ಲಿ ಇರುವಂತಹ ಸಸ್ಯಗಳನ್ನ, ಪ್ರಾಣಿಗಳನ್ನ ಮತ್ತು ಶಿಲೀಂಧ್ರಗಳನ್ನ ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತದೆ. KPSC ಕ್ವಶನ್ ಕೇಳಿದ್ದ ಸಸ್ಯ, ಪ್ರಾಣಿ ಮತ್ತು ಶಿಲೀಂಧ್ರಗಳನ್ನ ಅವುಗಳನ್ನ ಅದರೊಳಗೆ ಪಟ್ಟಿ ಮಾಡಿ ಬಿಡ್ತದ ಅಂದಂಗ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಈ ಕೆಂಪು ದತ್ತಾಂಶ ಪುಸ್ತಕ ಎನ್ನುವುದನ್ನ 1964 ಇತ್ತೀಚೆಗೆ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಹಿಮಾಲಯನ್ ತೋಳವು ಏನದಂದ್ರ ಈ ಬೆದರಿಕೆಗೆ ಒಳಪಟ್ಟಿದೆ ಅಂತಂದಂಗ. ಅಂದ್ರೆ ಮಾನವನ ಚಟುವಟಿಕೆಯಿಂದ ಅದರ ಸಂತಾನೋತ್ಪತ್ತಿಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿದೆ. UV ಅಂತೇಳಿ VU ಅಂತೇಳಿ ಕರೀತಾರ. ಇದನ್ನ ಅಪಾಯಕ್ಕೆ ಅಥವಾ ಬೆದರಿಕೆಗೆ ಒಳಪಟ್ಟಿದೆ ಅಂತೇಳಿ ಹೇಳಬೇಕು. ಅಂದ್ರೆ ಅದರ ಸಂಖ್ಯೆ ಕಡಿಮೆಯಾಗ್ಯದ. ಇದಕ್ಕೆ ಕೋರಿಲೇಟೆಡ್ ಏನೇನ್ ಕೇಳಬಹುದು? ಇದರ ವೈಜ್ಞಾನಿಕ ಹೆಸರು ಕ್ಯಾನಿಸ್ ಯೂಪಸ್ ಚಾಂಕೋ ಅಂತೇಳಿ ಅದ. ಅದರ ಸೈಂಟಿಫಿಕ್ ನೇಮ್ ಕೇಳಬಹುದು.
ಹಾಗಾದರೆ ಹಿಮಾಲಯನ್ ತೋಳಗಳು ಚೀನಾದೊಳಗ, ನೇಪಾಳ, ಭಾರತ, ಭೂತಾನ ಈ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಇನ್ನ 2023 UPSC ಒಂದು ಕ್ವಶನ್ ಬಂದಿತ್ತು. ಏನಂತ ಹೇಳಿ ಬಂದು ನೋಡ್ರಿ, ಆಕ್ರಮಣಕಾರಿ ಪ್ರಭೇದಗಳ ತಜ್ಞರ ಗುಂಪು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯು ಸೇರಿದೆ, ಅಂದ್ರೆ ಅದನ್ನ ಯಾರು ದತ್ತಾಂಶಗಳನ್ನು ಸಂಗ್ರಹಿಸಿ ಕೊಡುತ್ತಾರೆ ಅಂತ ಕೇಳ್ತಾರ. ಹಾಗಾದ್ರೆ IUCN ಸಂಸ್ಥೆ ಏನದಂದ್ರ ಪ್ರಪಂಚದಾದ್ಯಂತ ಅಪಾಯದಲ್ಲಿರುವ ಎಲ್ಲಾ ಜೀವಿಗಳನ್ನ ಪಟ್ಟಿ ಮಾಡಿಕೆಸಂದ್ರ ಯಾವ ಹೆಸರಿನಿಂದ ಬಿಡುಗಡೆ ಮಾಡ್ತಾನೆ, ಕೆಂಪು ದತ್ತಾಂಶ ಅಥವಾ ರೆಡ್ ಲಿಸ್ಟ್. ಅಂದ್ರ ಇದರ ಬಗ್ಗೆ ನಮಗ ಏನೇನ್ ಕ್ವಶನ್ ಇರಬೇಕು ಅಂದ್ರ, ಫಸ್ಟ್ IUCN ಸಂಸ್ಥೆಯ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್. ಇದರ ಕೇಂದ್ರ ಸ್ಥಳ ಗ್ಲ್ಯಾಂಡ್, ಎಲ್ಲದ ಸ್ವಿಟ್ಜರ್ಲ್ಯಾಂಡ್. ಎಂದು ಸ್ಥಾಪನೆ ಆಯಿತು 1948. ಈ ಸಂಸ್ಥೆ ಏನನ್ನು ಹೊರಡಿಸುತ್ತದೆ, ಕೆಂಪು ದತ್ತಾಂಶ ಅಥವಾ ರೆಡ್ ಲಿಸ್ಟ್. ಎಂದಿನ ಹಿಡಿದು ರೆಡ್ ಲಿಸ್ಟ್ ಹೊರಡಿಸಲಾಗುತ್ತಿದೆ ಅಂದ್ರೆ 1964. ಕೆಂಪು ದತ್ತಾಂಶದಲ್ಲಿ ಎಷ್ಟು ವರ್ಗಗಳು ಇವೆ ಅಂದ್ರೆ 9 ಪ್ರಕಾರದಲ್ಲಿ ವರ್ಗೀಕರಣ. ಹಾಗಾದ್ರೆ ಮಾನವನ ಚಟುವಟಿಕೆಯಿಂದ ಇತ್ತೀಚೆಗೆ ಏನಂದ್ರೆ ಹಿಮಾಲಯದಲ್ಲಿರುವ ತೋಳ, ಅದಕ್ಕೆ ಹಿಮಾಲಯನ ಊಲ್ಫ್ ಅಂತೀವಿ, ಅದು ಬೆದರಿಕೆಗೆ ಒಳಪಟ್ಟಿದೆ ಅಂದ್ರೆ ಅದರ ಸಂತತಿಯಲ್ಲಿ ಕಡಿಮೆ ಆಗ್ಲಿಕ್ಕತ್ತದ. ಇನ್ನೂ ವಿನಾಶ ಹೊಂದಿಲ್ಲ ರೀ, ಇನ್ನ ಅದರ ಸಂತತಿಗಳು ಅಂದ್ರೆ ಪ್ರಮಾಣ ಸಂಖ್ಯೆಯಲ್ಲಿ ಕಡಿಮೆ ಆಗ್ಲಿಕ್ಕತ್ತದ ಅಂತೇಳಿ ಕೆಂಪು ದತ್ತಾಂಶ ಪುಸ್ತಕ ಹೇಳ್ಯಾರ. ಇಷ್ಟು ನಮಗ ಇದರ ಬಗ್ಗೆ ಅಂದ್ರೆ ಕರೆಕ್ಟ್ ಆಗಿ ಐಡಿಯಾ ಇರಬೇಕು. ಎಲ್ಲಿ ಅಂದ್ರೆ ಚೀನಾ, ನೇಪಾಳ, ಭಾರತ, ಭೂತಾನಗಳಲ್ಲಿ ಇದು ಕಂಡು ಬರುತ್ತದೆ. ನೆಕ್ಸ್ಟ್, ಇದು ಏನದ, ಇದರ ಹೆಸರು ಭೀಷ್ಮ ಅಂತೇಳಿ ಹೆಸರು ಇಟ್ಟಾರ. ಇದು ಭೀಷ್ಮ, ಇದು ಏನಂದ್ರೆ ಒಂದು ಹಡಗು, ನೌಕಾಪಡೆಗೆ ಸಂಬಂಧಪಟ್ಟಿದ್ದು, ಭಾರತದ ನೌಕಾಪಡೆಗೆ. ಇದರ ಹೆಸರು ಏನದಂದ್ರ 25T ಬೊಲ್ಲಾರ್ಡ್ ಫುಲ್ ಭೀಷ್ಮ ಎನ್ನುವುದು. ಇದು ಭಾರತ ನೌಕಾಪಡೆಗೆ ಸಂಬಂಧಿಸಿದ ಒಂದು ಹಡಗು. ಇದು ಇತ್ತೀಚೆಗೆ ಎಲ್ಲಿ ಅನಾವರಣಗೊಂಡಿತ್ತು ಅಂದ್ರೆ ಕಲ್ಕತ್ತಾದಲ್ಲಿ. ಹಾಗಾಗಿ ಏನಂದ್ರ ಬೊಲ್ಲಾರ್ಡ್ ಫುಲ್ ಟಗ್ ಭೀಷ್ಮ ಎನ್ನುವುದು ಈ ಭಾರತದ ನೌಕಾಪಡೆಯ ಸಂಬಂಧಿಸಿದ ಒಂದು ಹಡಗು. ಇತ್ತೀಚೆಗೆ ಎಲ್ಲಿ ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು, ಯಾವ ಜಾಗನಾಗ ಕೇಳ್ತಾರ, ಕಲ್ಕತ್ತಾದಲ್ಲಿ ಸಮರ್ಪಿಸಲಾಗಿದೆ. ಅಂದ್ರ ನಿಮಗೆ ಎಕ್ಸಾಮ್ದಾಗ ಭೀಷ್ಮ ಇದು ಒಂದು ಏನು ಅಂದ್ರೆ ಭಾರತದ ನೌಕಾಪಡೆ 25T ಬೊಲ್ಲಾರ್ಡ್ ಫುಲ್ ಡಗ್ ಟಗ್ ಅಂತ ಹೇಳಿ ವರ್ಡ್ ಅದಲ್ಲ, ಇದನ್ನ ಎಲ್ಲಿ ಏನಂದ್ರ ಕಲ್ಕತ್ತಾದಲ್ಲಿ ರಾಷ್ಟ್ರಕ್ಕೆ ಏನಂದ್ರ ಸಮರ್ಪಿಸಲಾಯಿತು ಅಥವಾ ಅದು ತನ್ನ ಕಾರ್ಯಾಚರಣೆ ಪ್ರಾರಂಭ ಮಾಡಿತು ಎಂದರ್ಥ. ನೆಕ್ಸ್ಟ್, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. WCL CMD ಅಂದ್ರೆ ಅದರ ಮುಖ್ಯಸ್ಥನಿಗೆ ಆದ ಮನೋಜ್ ಕುಮಾರ್ ಅವರಿಗೆ ಇತ್ತೀಚೆಗೆ ಒಂದು ವಿಶೇಷವಾದ ಜನವರಿ ತಿಂಗಳ ಪ್ರಶಸ್ತಿ ಸಿಕ್ತು. ಅವರಿಗೆ IMMA ಜೀವಮಾನ ಸಾಧನೆಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಏನಿದು WCL ಮನೋಜ್ ಕುಮಾರ, ಇವರು ಯಾರು ಏನು ಅನ್ನೋದ್ರ ಬಗ್ಗೆ, ಇವರು ಹೊಸ ಗಣಿಗಾರಿಕೆಯ ತಂತ್ರಜ್ಞಾನದ ಮೇಲೆ ಕೆಲವು ಹೊಸ ವಿಧಾನಗಳನ್ನ ಅನುವರಿಸ್ತಾರ. ಒಂದತ್ರ ಹೆಸರು ಪ್ರಾಜೆಕ್ಟ್ ತಾರಾಶ್ ಅಂತೇಳಿ ಇಟ್ಟಾರ, ಇನ್ನೊಂದತ್ರ ಹೆಸರು ಪ್ರಾಜೆಕ್ಟ್ ಮಿಷನ್ ಸೆಹತ್ ಅಂತೇಳಿ 2 ಹೆಸರು ಅದಾವ. ಒಂದು ತಾರಾಶೆ, ಇನ್ನ ಒಂದು ಶೆಹತ್ತ. ಇವು ಎಲ್ಲಿ ಯೂಸ್ ಆಗ್ತಾವ ಅಂದ್ರೆ ಗಣಿಗಾರಿಕೆಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡಾರ. ಹಾಗಾದರೆ ವಿಶೇಷವಾಗಿ ಯಾವ ಕ್ಷೇತ್ರದೊಳಗಂದ್ರೆ ಕಲ್ಲಿದ್ದಲು ಗಣಿಗಾರಿಕೆ ಕ್ಷೇತ್ರದಲ್ಲಿ. ಹಾಗಾದರೆ ಶ್ರೀ ಮನೋಜ್ ಕುಮಾರ್ ಅವರಿಗೆ
IMMA ಜೀವಮಾನ ಸಾಧನೆಯ ಪ್ರಶಸ್ತಿ 2024 ಜನವರಿ ತಿಂಗಳಲ್ಲಿ ದೊರಕಿದೆ. ಹಾಗಾದರೆ ಇವರು ಯಾವ ಕ್ಷೇತ್ರದೊಳಗೆ ಹೆಸರುವಾಸಿಯಾಗಿದ್ದರಂದ್ರ ಕಲ್ಲಿದ್ದಲಿನ ಗಣಿಗಾರಿಕೆಯಲ್ಲಿ. ಇವರ 2 ಹೊಸ ತಂತ್ರಜ್ಞಾನಗಳು ಯಾವಿದ್ದು ಅಂದ್ರೆ ಪ್ರಾಜೆಕ್ಟ್ ತಾರಾಶ್, ಮಿಷನ್ ಶೆಹತ್. ಇದು ಕಂಪಲ್ಸರಿ ಗೊತ್ತಿರಬೇಕು. ಕೆಲವೊಮ್ಮೆ ಕಲ್ಲಿದ್ದಲು ಗಣಿಗಳಲ್ಲಿ ಸ್ಫೋಟಗೊಳ್ಳುತ್ತಾವೆ. ಯಾಕಂದ್ರೆ ಮೀಥೇನ್ ಗ್ಯಾಸದಿಂದಾಗಿ ಸ್ಫೋಟಗೊಳ್ಳುತ್ತವೆ. ಮಾರ್ಷ್ ಗ್ಯಾಸ್ CH4 ಅನಿಲದಿಂದ ಆ ಕಲ್ಲಿದ್ದಲು ಗಣಿಗಳು ಒಂದೊಂದ್ಸಲ ಸ್ಫೋಟಗೊಳ್ಳುತ್ತವೆ. ಇದು ಕೆಮಿಸ್ಟ್ರಿದೊಳಗೆ ಕೇಳಿರುವ ಕ್ವಶನ್. ಅಂದ್ರೆ ಇವ್ರ ಹೆಸರು ನಮಗ ಕರೆಕ್ಟ್ ಗೊತ್ತಿರಬೇಕ್ರಿ. ಮನೋಜ್ ಕುಮಾರ್. IMMA ಜೀವಮಾನ ಸಾಧನೆಯ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ 2 ಹೊಸ ವಿಧಾನಗಳನ್ನ ಅಥವಾ ತಂತ್ರಜ್ಞಾನಗಳನ್ನ ಕಂಡುಹಿಡಿದಿದ್ದು. ತಾವು ಕಾಮೆಂಟ್ಸ್ ಬಾಕ್ಸ್ನಾಗ IMMA ಅದು ಯಾವ ಪ್ರಶಸ್ತಿ, ಅದರ ವಿಸ್ತೃತ ರೂಪ ಏನು ಅನ್ನೋದು ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕ್ರಿ ಸರ್. ನೆಕ್ಸ್ಟ್ ಇವರು ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ರೋಹಿತ್ ಶರ್ಮಾ, ಭಾರತದ ಹೆಸರಾಂತ ಕ್ರಿಕೆಟ್ ಆಟಗಾರರು ರೋಹಿತ್ ಶರ್ಮಾ T20ಗೆ ಸಂಬಂಧಿಸಿದ ಒಟ್ಟು 150 ಪಂದ್ಯಗಳನ್ನು ಆಡಿದ ಮೊದಲ ಪುರುಷ ಆಟಗಾರ ಇವರು ಆಗಿದ್ದಾರೆ. ಹಾಗಾದರೆ ಇತ್ತೀಚೆಗೆ ಅವರು ತಮ್ಮ 150ನೇ ಪಂದ್ಯ T20ದೊಳಗ ಪೂರೈಕೆ ಮಾಡಿದ ಮೊದಲ ಆಟಗಾರರು ಇವರು. ಎಲ್ಲಿ ಆಡಿದ್ರು? ಹೋಳ್ಕರ್ ಎನ್ನುವ ಕ್ರಿಕೆಟ್ ಸ್ಟೇಡಿಯಂ ಅಫ್ಘಾನಿಸ್ತಾನದ ವಿರುದ್ಧ ಆಡಿದ್ರು. ಹಾಗಾದ್ರೆ ಹೋಳ್ಕರ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲದ ಅಂದ್ರೆ ಇಂದೋರಿನಲ್ಲಿ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಎನ್ನುವರು ಪ್ರಸಿದ್ಧ ಏನದಂದ್ರ ಆಡಳಿತಗಾರರು ಇದ್ರು. ರಾಣಿ ಅಹಲ್ಯಬಾಯಿ ಹೋಳ್ಕರ್ ಎನ್ನುವ ಪ್ರಶಸ್ತಿ ಯಾರಿಗೆ ಕೊಡ್ತಾರಂದ್ರ ಬಾಲಕಿಯರು ಸಾಧನೆ ಮಾಡಿದ್ದು, ಅಂದ್ರ ತಮ್ಮ ಜೀವವನ್ನು ಪಡಬಿಟ್ಟು ಯಾರಿಗಾದರೂ ಜೀವ ರಕ್ಷಣೆ ಮಾಡಿದ್ದು ಅಂತವರಿಗೆ ಕೇಂದ್ರ ಸರ್ಕಾರ ಕರೆದ ಕಿಸಂದ್ರ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಪ್ರಶಸ್ತಿ ಕೊಡ್ತಾರ. ರಾಣಿ ಅಹಲ್ಯಬಾಯಿ ಹೋಳ್ಕರ್ ಎನ್ನುವ ಕ್ರಿಕೆಟ್ ಕ್ರೀಡಾಂಗಣ ಎಲ್ಲದಂದ್ರೆ ಇಂದೋರ ಮಧ್ಯಪ್ರದೇಶ. ಆ ಮಧ್ಯಪ್ರದೇಶದ ಇಂದೋರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ರೋಹಿತ್ ಶರ್ಮಾ ಅವರು T20ಯ 150ನೇ ಪಂದ್ಯ ಆಡಿದ ಮೊದಲ ಕ್ರಿಕೆಟ್ ಆಟಗಾರ ಎನಿಸಿಕೊಂಡಿದ್ದಾರೆ. ಈ ಸಾಧನೆ. ನೆಕ್ಸ್ಟ್ ಇವರ ಬಗ್ಗೆ ಅಬ್ಸರ್ವೇಷನ್ ಮಾಡಿ. ಇವರು ಇತ್ತೀಚೆಗೆ ಏನದಂದ್ರ ಉತ್ತರ ಪ್ರದೇಶದ ಘಾಜಿಯಾದಲ್ಲಿ ಸಾರ್ವಜನಿಕ ವಲಯದ ಭಾರತದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಉತ್ತರ ಪ್ರದೇಶದ ಘಾಜಿಯಾಬಾದಲ್ಲಿ BEL ಕೇಂದ್ರೀಯ ಸಂಶೋಧನಾ ಪ್ರಯೋಗಾಲಯವೊಂದನ್ನು ಅದರ ಸಭಾಂಗಣ ಸ್ಥಾಪನೆ ಮಾಡ್ಯಾರ. ಹಾಗಾಗಿ ಕೇಂದ್ರೀಯ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಾಧುನಿಕ ಸಭಾಂಗಣವೊಂದನ್ನು ರಕ್ಷಣಾ ಕಾರ್ಯದರ್ಶಿ ಇವರು. ರಕ್ಷಣಾ ಕಾರ್ಯದರ್ಶಿ ಯಾರು ಅಂದ್ರೆ ಗಿರಿಧರ್ ಅರಮನೆ ಎನ್ನುವವರು. ಇದಕ್ಕೆ ಕ್ವಶನ್ ಇಷ್ಟೇ ಕೇಳ್ತಾರ, ಏನು ಅಂದ್ರ ಘಾಜಿಯಾಬಾದ್ ಉತ್ತರ ಪ್ರದೇಶದಲ್ಲಿ ಈ ಡಿಫೆನ್ಸ್ ಅಂದ್ರೆ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಯಾರದು ಅಂದ್ರೆ BEL ಭಾರತ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಕೇಂದ್ರೀಯ ಸಂಶೋಧನಾ ಪ್ರಯೋಗಾಲಯ ಅದರದು ಏನದಂದ್ರ ಉದ್ಘಾಟನೆ ಮಾಡಿದವರು ಯಾರು ಅಂದ್ರೆ ಗಿರಿಧರ್ ಅರಮನೆ. ಇವರು ಯಾರು ಅಂದ್ರ ಈ ರಕ್ಷಣಾ ಇಲಾಖೆಗೆ ಇರುವಂತಹ ಕಾರ್ಯದರ್ಶಿಗಳು. ಇವರು ಭಾರತದ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಗಿರಿಧರ್ ಅರಮನೆ. ಇಷ್ಟು ಇವ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದು ಏನದ ನೋಡಿ, ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ಅಂತ ಹೇಳಿ ಕರಿತೀವಿ ನಾವು, ವರ್ಲ್ಡ್ ಎಕನಾಮಿಕ್ ಫೋರಂ. ಹಾಗಾದ್ರೆ ಏನದಂದ್ರ
ಇದು ತನ್ನ ಇತ್ತೀಚೆಗೆ 2024ರಲ್ಲಿ 54ನೆಯ ವಾರ್ಷಿಕ ಸಭೆ ನಡೆಸಿತು. ಎಲ್ಲಿ ನಡೆಸ್ತು ಅಂದ್ರೆ ದಾವೋಸ್, ಅದು ಎಲ್ಲಿದಂದ್ರೆ ಸ್ವಿಟ್ಜರ್ಲ್ಯಾಂಡ್ದಲ್ಲಿ. ಎಷ್ಟನೇದು? 54ನೇದು. WEF ವರ್ಲ್ಡ್ ಎಕನಾಮಿಕ್ ಫೋರಂ, ಅದರ 54ನೇ ಸಭೆ ದಾವೋಸ್ ಸ್ವಿಟ್ಜರ್ಲ್ಯಾಂಡ್ದಲ್ಲಿ ನಡೆಸಿದೆ. ಅದರ ಘೋಷಣಾ ವಾಕ್ಯ ಏನಿತ್ತು ಅಂದ್ರೆ ರೀಬಿಲ್ಡಿಂಗ್ ಟ್ರಸ್ಟ್ ಅಂತ ಹೇಳಿ ಅದರ ಘೋಷವಾಕ್ಯ ಈ ಸಲ. ಅಂದ್ರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸಭೆ ನಡೆಸಲಾಯಿತು. ರೀಬಿಲ್ಡಿಂಗ್ ಟ್ರಸ್ಟ್ ಅಂತ ಹುಡುಕಾಡಿ ಕೇಳಿರ್ತಾರೆ ಎಕ್ಸಾಮ್ದಾಗ. ಇದರಲ್ಲಿ ಭಾರತದ ಅನೇಕ ಉದ್ಯಮಿಗಳು ಎಲ್ಲರೂ ಪಾಲ್ಗೊಂಡಿದ್ರು. ಆದರೆ ವಿಶೇಷವಾಗಿ ಭಾರತ ಸರ್ಕಾರದಿಂದ 3 ಜನ ಕೇಂದ್ರ ಸಚಿವರಾದ ಸ್ಮೃತಿ ಇರಾನಿ, ಅಶ್ವಿನಿ ವೈಷ್ಣವ್ ಮತ್ತು ಹರ್ದೀಪ್ ಸಿಂಗ್ ಪುರಿ, ಇವರು 3 ಕೇಂದ್ರದಲ್ಲಿ ಇರುವಂತ ಸಚಿವರುಗಳು ಪಾಲ್ಗೊಂಡಿದ್ದರು. ಆದರೆ ರಾಜ್ಯದ 3 ಮಂದಿ ಮುಖ್ಯಮಂತ್ರಿಗಳಿಗೂ ಇದರಾಗ ಅವಕಾಶ ಕೊಡಲಾಗಿತ್ತು. ಯಾವ ರಾಜ್ಯಗಳು ಪಾಲ್ಗೊಂಡಿದ್ರು ಅನ್ನೋದೇ ಇಂಪಾರ್ಟೆಂಟ್. ಮಹಾರಾಷ್ಟ್ರದ ಏಕನಾಥ್ ಶಿಂದೆ, ತೆಲಂಗಾಣದ ರೇವಂತ್ ರೆಡ್ಡಿ ಮತ್ತು ಕರ್ನಾಟಕದ ಸಿದ್ದರಾಮಯ್ಯನವರು, ಈ 3 ಜನ ಮುಖ್ಯಮಂತ್ರಿಗಳು 54ನೆಯ WEF ಎನ್ನುವ ವಾರ್ಷಿಕ ಸಭೆ ದಾವೋಸ್ ಸ್ವಿಟ್ಜರ್ಲ್ಯಾಂಡದ ಆ ಸಭೆಯಲ್ಲಿ ಏನಂದ್ರೆ ಪಾಲ್ಗೊಂಡಿದ್ದರು. ನೇರವಾಗಿಲ್ಲ, ಏನಂದ್ರೆ ಇಂಟರ್ನೆಟ್ ಥ್ರೂ ಏನಂದ್ರೆ ಅದರಲ್ಲಿ ಪಾಲ್ಗೊಂಡ ಕೇಸಂದ್ರೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. WEF ಇದರ ಅಧ್ಯಕ್ಷರು ಯಾರು ಅಂದ್ರೆ ಬೋರ್ಗೆ ಬ್ರೆಂಡೆ ಅನ್ನೋರು ಅದ. ಬೋರ್ಗೆ ಬ್ರೆಂಡೆ WEF ಈಗಿನ ಅಧ್ಯಕ್ಷ. ಇದರಲ್ಲಿ ಚರ್ಚಿಸಲಾದ ಪ್ರಮುಖ ವಿಷಯಗಳು ಹವಾಮಾನ, ಆರ್ಥಿಕ ಬಿಕ್ಕಟ್ಟಿನ ಸಂದರ್ಶಗಳನ್ನು ಕುರಿತು ಹೆಚ್ಚಿಗೆ ಚರ್ಚಿಸಲಾಯಿತು. ಆದರೆ ಇದು ಹೊರಡಿಸುವ ಕೆಲವು ಸೂಚ್ಯಂಕಗಳದಾವ. ಯಾವಾದ್ರಿ? WEF ಇದೇ ಹೊರಡಿಸುವ ಕೆಲವು ಸೂಚ್ಯಂಕಗಳು ಅದಾವ. ಆ ಕೆಲವು ಸೂಚ್ಯಂಕಗಳು ಯಾವ್ಯಾವ ಅದಾವಂದ್ರ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಗ್ಲೋಬಲ್ IT ರಿಪೋರ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್. ಈ ಎಲ್ಲಾ ಸೂಚ್ಯಂಕಗಳನ್ನ WEF ಸಂಸ್ಥೆನೇ ಬಿಡುಗಡೆ ಮಾಡುತ್ತದೆ. ಇವಿಷ್ಟೂ ಒಂದು ಕಡೆ ಬರ್ಕೊಂಡಿರ್ಬೇಕು ಸರ್ ನಾವು. ಇದರ ಮ್ಯಾಗ IAS 2017ರಲ್ಲಿ ಒಂದು ಕ್ವಶನ್ ಕೇಳೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನು ಹೊರಡಿಸುತ್ತದೆ ಅಂತ ಕೇಳ್ತಾರ. WEF ವರ್ಲ್ಡ್ ಎಕನಾಮಿಕ್ ಫೋರಂ 2017 IAS ಕೇಳಿದ ಕ್ವಶನ್. ನೆಕ್ಸ್ಟ್ ಬರೋದು ಮತ್ತೊಂದು ಕೇಳ್ಯಾರ 2009ರ ಇಸ್ವಿ ಒಳಗೆ. ಈ ಕೆಳಗಿನವರಲ್ಲಿ ಯಾರು ಎಂದ್ರೆ WEF ಸಂಸ್ಥೆಯ ಸ್ಥಾಪಕರು, ವರ್ಲ್ಡ್ ಎಕನಾಮಿಕ್ ಫೋರಮದ ಸಂಸ್ಥಾಪಕರು ಯಾರು ಅಂತ ಕೇಳ್ತಾರ. ಕ್ಲೌಸ್ ಸ್ಕೂಬಾ ಅಂತ ಹೇಳಿ ಬರ್ತಾರ. ಸ್ಕೂಬಾ ಇವರು ಏನದಂದ್ರ ಇದರ ಫೌಂಡರ್, WEF ದ ಸ್ಥಾಪಕರು. UPSC ಏನೋ ಒಂದು ಕ್ವಶನ್ ಕೇಳ್ಯಾರ ನೋಡಿ. ದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ವಾರ್ಷಿಕವಾಗಿ ಯಾರು ಪ್ರಕಟಣೆ ಮಾಡುತ್ತಾರೆ? 2019ರದ ಕೇಳ್ಯಾರ. ವರ್ಲ್ಡ್ ಎಕನಾಮಿಕ್ ಫೋರಮ್ದವರೇ ಬಿಡುಗಡೆ ಮಾಡುತ್ತಾರೆ. ನಾವು ಅದನ್ನು ಓದುವುದರ ಜೊತೆಗೆ ಇಂಥವನು ನೋಡ್ಕೊಂಡಿರ್ಬೇಕು, ಪ್ರೀವಿಯಸ್ ಕ್ವಶನ್ ಏನದಾವ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು? ಇದು 54ನೆಯ WEF ಎನ್ಯುವಲ್ ಮೀಟಿಂಗ್ ಸ್ವಿಟ್ಜರ್ಲ್ಯಾಂಡಿನ ದಾವೋಸದಲ್ಲಿ ನಡೆದಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ದು, ಪ್ಲಸ್ ರೇವಂತ್ ರೆಡ್ಡಿ, ಏಕನಾಥ್ ಶಿಂದೆ ಮಹಾರಾಷ್ಟ್ರ. ಈ 3 ಜನ ಮುಖ್ಯಮಂತ್ರಿಗಳು ಏನೊಬ್ಬರು ಹೆಸರು ಪಟ್ಟು ಯಾರು ಪಾಲ್ಗೊಂಡಿರಲಿಲ್ಲ ಅಂತನೂ ಕೇಳಬಹುದು. ಬೇರೆ ರಾಜ್ಯದಿಂದ ಪಾಲ್ಗೊಂಡಿದ್ರು, ಆದ್ರೆ ನೇರವಾಗಿ ಮುಖ್ಯಮಂತ್ರಿಗಳು ಪಾಲ್ಗೊಂಡವರಲ್ಲಿ ಇವರು 3 ಇದ್ರು. ನೆಕ್ಸ್ಟ್ ಇಲ್ಲಿ ಒಂದು ಸಣ್ಣ ವರ್ಡ್ ಬರದೇ ಬಿಟ್ಟಾರ, UN ಅಂತ ಹೇಳಿ, ಯುನೈಟೆಡ್ ನೇಷನ್ಸ್. ಇದು ಹೆಲಿಕಾಪ್ಟರ್ ಅದ. ಈ ಹೆಲಿಕಾಪ್ಟರ್ ಇತ್ತೀಚೆಗೆ ಏನದಂದ್ರ ಸೋಮಾಲಿಯಾ ಎನ್ನುವ ಈ ಭಾಗದಲ್ಲಿ ಏನದಲ್ಲ, ಈ ದೇಶದೊಳಗೆ ಇಳಿದಿತ್ತು.
ಹಾಗಾದರೆ ಸೋಮಾಲಿಯಾದೊಳಗೆ ಇಳಿದ ತಕ್ಷಣ ಅದನ್ನ ಒಂದು ಉಗ್ರಗಾಮಿ ಸಂಘಟನೆ ಆ ಹೆಲಿಕಾಪ್ಟರ್ ಅನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿತ್ತು. ವಿಶ್ವಸಂಸ್ಥೆಯ ಹೆಲಿಕಾಪ್ಟರ್ ಒಂದು ಸೋಮಾಲಿಯಾ ದೇಶದಲ್ಲಿ ಅಲ್ ಶಬಾಬ್ ಎನ್ನುವ ಉಗ್ರಗಾಮಿ ಸಂಘಟನೆಯೊಂದು ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡಿತ್ತಂದ್ರೆ ಅದನ್ನ ತನ್ನ ನಿಯಂತ್ರಣಕ್ಕೆ ಹೊಂದಿತ್ತು ಅಥವಾ ಅದನ್ನು ಕ್ಯಾಪ್ಚರ್ಡ್ ಮಾಡ್ಕೊಂಡಿತ್ತು. ಇದನ್ನ ಕಲ್ಪನೆ ಕೇಳ್ತಾರ. ಅಂದ್ರ ವಿಶ್ವಸಂಸ್ಥೆಯ ಒಂದು ಹೆಲಿಕಾಪ್ಟರ್ ಯಾವ ದೇಶದಲ್ಲಿ? ಸೋಮಾಲಿಯಾ. ಯಾರು ಅಂದ್ರ ಅಲ್ ಶಬಾಬ್ ಎನ್ನುವ ಶಸ್ತ್ರಸಜ್ಜಿತ ಗುಂಪಿನ ಜನಾಂಗದವರು ಅದನ್ನ ತಮ್ಮ ಭೂಪ್ರದೇಶದಲ್ಲಿ ಇಳಿಸಿಕೊಂಡು ತಮ್ಮ ನಿಯಂತ್ರಣಕ್ಕೆ ಹೊಂದಿದ್ದರು. ಇದು ವರ್ಲ್ಡ್ದೊಳಗೆ ಬಹಳಷ್ಟು ನ್ಯೂಸ್ ಆಗಿತ್ತು. ಸೋಮಾಲಿಯಾ ಭೌಗೋಳಿಕವಾಗಿ ಆಫ್ರಿಕಾ ಖಂಡದೊಳಗೆ ಎಲ್ಲಿ ಬರ್ತದ ಅನ್ನೋದನ್ನು ಗೊತ್ತಿರ್ಬೇಕು ನಮಗೆ. ಆಫ್ರಿಕಾ ಖಂಡ ಮ್ಯಾಪ್ದೊಳಗ ಸೋಮಾಲಿಯಾ ಅನ್ನುವುದು ಎಲ್ಲದ? ಇಲ್ಲದ ನೋಡಿ. ಇದು ಸೋಮಾಲಿಯಾ ದೇಶ. ಇದಕ್ಕ ಮೊಗಾಡಿಶು ಎನ್ನುವ ರಾಜಧಾನಿಯನ್ನು ಹೊಂದಿದೆ ಸೋಮಾಲಿಯಾ. ಇಲ್ಲಿ ಒಂದಿಷ್ಟು ದೇಶಗಳನ್ನು ಕುರಿತು ಕೇಸಂದ್ರ ಒಂದು ಏನಂದ್ರ ಸಾಂಕೇತಿಕ ಹೆಸರು ಕೊಡ್ತಾರ ಅವರು. ಹಾರ್ನ್ ಆಫ್ ದಿ ಆಫ್ರಿಕಾ ಅಂತ ಹೇಳಿ ಕೇಳ್ತಾರ. ಆಫ್ರಿಕಾದ ಕೋಡು ಅಥವಾ ಹಾರ್ನ್ ಆಫ್ ದಿ ಆಫ್ರಿಕಾ. ಒಂದು ದಿಜಿಬೌತಿ, ಎರಡನೇದು ಎರಿತ್ರಾ, ಇಥಿಯೋಪಿಯಾ, ಸೋಮಾಲಿಯಾ. ಎಲ್ಲೆಲ್ಲದವ ಅವನು ನೋಡಿ. ಎರಿತ್ರಿಯಾ 1, ದಿಜಿಬೌತಿ 2, 3 ಇಥಿಯೋಪಿಯಾ, 4 ಸೋಮಾಲಿಯಾ. ಇವೆಲ್ಲ ಕೂಡಿನ ಆಕಾರದ ರಚನೆಯನ್ನು ಹೊಂದಿವೆ. ಆದ್ದರಿಂದ ಇವಕ್ಕ ಆಫ್ರಿಕಾದ ಕೋಡು ಹಾರ್ನ್ ಆಫ್ ದಿ ಆಫ್ರಿಕನ್ ಕಂಟ್ರೀಸ್ ಅಂತೇಳಿ ಕರೀತಾರ. ಹಾರ್ನ್ ಆಫ್ ದಿ ಆಫ್ರಿಕನ್ ಕಂಟ್ರೀಸ್ ಯಾವುವು ಅಂದ್ರೆ ಎರಿತ್ರಿಯಾ, ಡಿಜಿಬೌತಿ, ಇಥಿಯೋಪಿಯಾ, ಸೋಮಾಲಿಯಾ. ಸೋಮಾಲಿಯಾದ ರಾಜಧಾನಿ ಯಾವುದು? ಮೊಗಾಡಿಶು. ಅಲ್ಲಿ ವಿಶ್ವಸಂಸ್ಥೆ ಹೆಲಿಕಾಪ್ಟರ್ ಒಂದನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡ ಶಸ್ತ್ರಸಜ್ಜಿತ ಗುಂಪು ಯಾವುದು ಅಂದ್ರ ಅಲ್ ಶಬಾಬ್. ಆ ಗುಂಪಿನ ಹೆಸರು ಕರೆಕ್ಟ್ ನೆನಪಿಟ್ಕೊಂಡು ಹೋಗ್ಬೇಕು ಸರ್. ನೆಕ್ಸ್ಟ್, ಇಲ್ಲ ಅಂತ ಇದು ಇತ್ತೀಚೆಗೆ ಏನಂದ್ರ ನ್ಯೂಸ್ನಾಗದ ಸರ್. ಏನೇನದ ಅನ್ನೋದು. ಇದು ಪಪುವಾ ನ್ಯೂಗಿನಿಯಾ ಎನ್ನುವುದು ಒಂದು ದ್ವೀಪ ರಾಷ್ಟ್ರ. ಪಪುವಾ ನ್ಯೂಗಿನಿಯಾ ಎಲ್ಲದ ಅಂದ್ರ ಆಸ್ಟ್ರೇಲಿಯಾ ಖಂಡದೊಳಗೆ ಬರ್ತದೆ. ದ ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಕಂಟೇನ್ಸ್ ಅಥವಾ ಏನನ್ನು ಒಳಗೊಂಡಿದೆ ಅಂದ್ರೆ 3 ಪ್ರಮುಖ ದ್ವೀಪಗಳನ್ನು ಒಳಗೊಂಡದ. ಒಂದು ಆಸ್ಟ್ರೇಲಿಯಾ, 2 ಪಪುವಾ ನ್ಯೂಗಿನಿಯಾ, 3ನೇದು ನ್ಯೂಜಿಲ್ಯಾಂಡ್. ಹಾಗಾದ್ರೆ ಆಸ್ಟ್ರೇಲಿಯಾದ ಉತ್ತರದ ಭಾಗದಲ್ಲಿ ಪಪುವಾ ನ್ಯೂಗಿನಿಯಾ ಎನ್ನುವ ದ್ವೀಪ ಅದ. ಇದು ಪ್ಯಾಸಿಫಿಕ್ ಅಂದ್ರೆ ಶಾಂತ ಮಹಾಸಾಗರದಲ್ಲಿರುವ ದ್ವೀಪ ರಾಷ್ಟ್ರ. ಇತ್ತೀಚೆಗೆ ಇಲ್ಲಿ ಏನದಂದ್ರ ಜನರ ನಡಬರ್ಕ ಘರ್ಷಣೆಗಳು ಆದವು. ಯಾರ್ಯಾರ ನಡಬರ್ಕ ಅಂದ್ರ ರಕ್ಷಣಾ ಇಲಾಖೆ ಮತ್ತು ನಾಗರಿಕರ ನಡಬರ್ಕ ಘರ್ಷಣೆಗಳು ಆದವು. ಆ ಘರ್ಷಣೆಗೆ ಏನು ಅಂದ್ರೆ ಸಂಬಳದ ಕೆಲವು ವಿಚಾರಗಳು. ಆ ದೇಶದಲ್ಲಿ ಸರ್ಕಾರದ ಸಂಬಳದ ನೀತಿಯಿಂದಾಗಿ ಆ ಜನರಿಗೆ ಮತ್ತು ಏನದ ರಕ್ಷಣಾ ಇಲಾಖೆಯ ನಡುಬರ್ಕ ಸಂಘರ್ಷಣೆಗಳಾದವು. ಆ ಘಟನೆಯಲ್ಲಿ ಒಟ್ಟು 16 ಜನರು ಮರಣ ಹೊಂದ್ಯಾರ. ಯಾವಾಗ 16 ಜನ ಮರಣ ಹೊಂದಿದ್ರು ಆಗ ಅಲ್ಲಿ ಏನದಂದ್ರ ಇಡೀ ಪಪುವಾ ನ್ಯೂಗಿನಿಯಾ ಏನದಂದ್ರ ದ್ವೀಪ ರಾಷ್ಟ್ರಾದ್ಯಂತ ಏನದಂದ್ರ ಅಗ್ದಿ ಏನದಂದ್ರ ಪ್ರಕ್ಷುಬ್ಧ ವಾತಾವರಣ ಉಂಟಾಯಿತು. ಆಗ ಜನ ಎಲ್ಲಿ ಬೇಕಾದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳು ಮತ್ತು ಸರ್ಕಾರದ ಆಸ್ತಿಗಳನ್ನ ಹಾಳು ಮಾಡಕ್ ಚಾಲು ಮಾಡಿದ್ರು. ಆಗ ಅಲ್ಲಿರುವ ಪ್ರಧಾನಮಂತ್ರಿ ಯಾರು ಅಂದ್ರ ಜೇಮ್ಸ್ ಮಾರ್ಪೆ ಎನ್ನುವವರು. ಜೇಮ್ಸ್ ಮಾರ್ಪೆ ಎನ್ನುವವರು ಇತ್ತೀಚೆಗೆ ತುರ್ತು ಪರಿಸ್ಥಿತಿ ಎನ್ನುವುದನ್ನು ಘೋಷಣೆ ಮಾಡಿದ್ರು. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಯಾರ. ಹಾಗಾದರೆ 2024ರಲ್ಲಿ ಜನವರಿ ಜೇಮ್ಸ್ ಮಾರ್ಪೆ ಎನ್ನುವರು ಪಪುವಾ ನ್ಯೂಗಿನಿಯಾ ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು.
ಟೋಟಲ್ ಎಷ್ಟು ಜನ ಮರಣ ಹೊಂದಿದ್ರು ಅಂದ್ರ 16. ಈ 16 ಜನರ ಮರಣದಲ್ಲಿ ವಿಶೇಷವಾಗಿ ಈ 2 ಭಾಗಗಳಲ್ಲಿ ಸಾವುಗಳು ಸಂಭವಿಸಿವೆ. ಒಂದು LAE ಅಂತೇಳಿ ಬರ್ತದ, ಲೇ. ಎರಡನೆಯದ್ದು ಪೋರ್ಟ್ ಮಾರೆಸ್ಬೇ, ಇಲ್ಲದ ನೋಡಿ, ಪೋರ್ಟ್ ಮಾರೆಸ್ಬೇ. ಇಲ್ಲಿ 9 ಜನ, ಇಲ್ಲಿ 7 ಜನ ಇವರು ದುರಂತಕ್ಕೆ ಒಳಪಟ್ಟಿದ್ದು. ಆ ನಂತರ ಇಡೀ ಏನಂದ್ರೆ ಪಪುವಾ ನ್ಯೂಗಿನಿಯಾ ದ್ವೀಪಕ್ಕೆ ಆ ಘಟನೆಯಿಂದಾಗಿ ಈ ಸಾರ್ವಜನಿಕರಿಗೆ ಮತ್ತು ರಕ್ಷಣಾ ಇಲಾಖೆ ನಡಬರಕ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿ ಹಿಂಸೆಗಳು ಪ್ರಾರಂಭಗೊಂಡವು. ಇದನ್ನ ಕೆಲವೊಬ್ರು ಏನಂತೇಳಿ ಹೇಳ್ತಾರಂದ್ರ ಆಡಳಿತಾತ್ಮಕ ದೋಷ ಅಂತೇಳಿ ಅಲ್ಲಿ ಅವ್ರು ಕರೀತಾರ. ಏನ್ ಇದು ಎಲ್ಲದ ಅಂದ್ರ ಪೆಸಿಫಿಕ್ ಓಷಿಯನ್ ಸಾಗರದಲ್ಲಿ ಕಂಡು ಬರುತ್ತದೆ. ಟೋಟಲ್ ಎಷ್ಟು ದಿನ ಇರೋದಂದ್ರ ತುರ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡ್ಯಾರಂದ್ರ 14 ದಿನ ಮಾತ್ರ. ಅಲ್ಲಿ ಏನಂದ್ರ ಮರಾಪೆ, ಜೇಮ್ಸ್ ಮರಾಪೆ ಎನ್ನುವರು 14 ದಿನಗಳ ಕಾಲ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಕಂಪಲ್ಸರಿ ಗೊತ್ತಿರಬೇಕು. ಇನ್ನ ಇಲ್ಲೇ ವಾಡದನು ಆಸ್ಟ್ರೇಲಿಯಾ ಖಂಡ ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ರಂದ್ರ ಪಪುವಾ ನ್ಯೂಗಿನಿಯಾ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಈ 3 ಸ್ವತಂತ್ರ ರಾಷ್ಟ್ರಗಳು ಆ ಆಸ್ಟ್ರೇಲಿಯಾ ಅಥವಾ ಓಷಿಯನಿಯಾ ಕಾಂಟಿನೆಂಟ್ ದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್ ಇಲ್ಲಿ ಮತ್ತೊಂದದ ನೋಡಿ, ಭಾರತದ ನೌಕಾಪಡೆಗೆ ಸಂಬಂಧಪಟ್ಟಿದ್ದು ಮಹಾಬಲಿ ಎನ್ನುವುದು. ಹಾಗಾದರೆ ಇದು ಗುಜರಾತಿನಲ್ಲಿ ಅಗಳೆಂದದು ಕಲ್ಕತ್ತಾ 25T ಬೊಲ್ಲಾಡ್ ಪುಲ್ಟನ್ ಮಹಾಬಲಿ ಯಾವ ರಾಜ್ಯ ಹೇಳಬೇಕು? ಗುಜರಾತ್. ಈ ಸಲ ಇದು ಭಾರತದ ನೌಕಾಪಡೆಗೆ ಸೇರಿದ ಒಂದು ಹಡಗು. ಇತ್ತೀಚೆಗೆ ದೇಶಕ್ಕೆ ಏನಂದ್ರ ತನ್ನ ದೇಶದ ಕೆಲಸಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು. ಹಾಗಾಗಿ ಮಹಾಬಲಿ ಎನ್ನುವುದು ಅದರ ಹೆಸರ. ಮಹಾಬಲಿ ಅಂತೇಳಿ ಬಂದೀವಂದ್ರೆ ಗುಜರಾತ್ ಅಂತೇಳಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ಇದನ್ನ ಅಬ್ಸರ್ವೇಷನ್ ಮಾಡಿ. ಇಂಡಿಯನ್ ಆರ್ಮಿ ಡೇ ಅಂತೇಳಿ ಆಚರಣೆ ಆಯ್ತು ಜನವರಿ 15ನೇ ತಾರೀಕಿಗೆ. ಪ್ರತಿ ವರ್ಷ ರಾಷ್ಟ್ರೀಯ ಭೂಸೇನಾ ದಿನ. ಯಾರ ನೆನಪಿಗಾಗಿ ಅಂದ್ರ KM ಕಾರ್ಯಪ್ಪನವರು, ಕೊಡಗಿನವರು. ಅವರು ಏನದಂದ್ರ ಫಸ್ಟ್ ಯಾವಾಗ ಏನದಂದ್ರ ಭಾರತದ ಭೂಸೇನಾದ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡ್ರು ಅಂದ್ರೆ ಜನವರಿ 15ನೇ ತಾರೀಕಿಗೆ 1949ಕ್ಕ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು. ಹಾಗಾಗಿ ಇದು ಭಾರತದ 76ನೆಯ ಏನದಂದ್ರ ಭೂಸೇನಾದ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡ ನೆನಪಿಗಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಭಾರತದ ಭೂಸೇನಾ ದಿನ ಅಥವಾ ಇಂಡಿಯನ್ ಆರ್ಮಿ ಡೇ ಯಾವಾಗ ಆಚರಣೆ ಮಾಡ್ತಾರಂದ್ರೆ ಜನವರಿ 15. ಯಾರ ಗೌರವಾರ್ಥವಾಗಿ ಅಂದ್ರೆ ಜನರಲ್ KM ಕಾರ್ಯಪ್ಪನವರು ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡಿದ್ದು. ಯಾವ ವರ್ಷ ನೇಮಕಗೊಂಡರಂದ್ರ 1949. ಇತ್ತೀಚೆಗೆ ಎಷ್ಟನೇ ಇಂಡಿಯನ್ ಆರ್ಮಿ ಡೇ ಆಚರಿಸಲಾಯಿತು ಅಂದ್ರೆ 76th. ಹಾಗಾದ್ರೆ ಅದರ ಘೋಷವಾಕ್ಯ ಥೀಮ್ ಏನಿತ್ತು ಅನ್ನೋದು ಬೇಕಾದ್ರದು. ಈ ಸಲದ ಥೀಮ್ ಇನ್ ಸರ್ವಿಸ್ ಆಫ್ ದಿ ನೇಷನ್. ಈ ಸಲದ ಥೀಮ್ ಬೇಕ್ರಿ. 2024 ಜನವರಿ 15 ಇಂಡಿಯನ್ ಆರ್ಮಿ ಡೇ ಥೀಮ್ ಏನದ ಅಂತ ಕೇಳ್ತಾರ, ಇನ್ ಸರ್ವಿಸ್ ಆಫ್ ದಿ ನೇಷನ್. ಹಾಗಾದ್ರೆ ಇಂಡಿಯನ್ ಆರ್ಮಿದು ಮೋಟೋ ಏನದ? ಒರಿಜಿನಲ್ ಘೋಷವಾಕ್ಯ ಸರ್ವಿಸ್ ಬಿಫೋರ್ ಸೆಲ್ಫ್. ಎರಡೂ ಗೊತ್ತಿರಬೇಕು. ಒರಿಜಿನಲ್ ಮೋಟೋ ಏನದ? ಸರ್ವಿಸ್ ಬಿಫೋರ್ ಸೆಲ್ಫ್. ಈ ಸಲದ ಥೀಮ್ ಏನದಂದ್ರೆ ಇನ್ ಸರ್ವಿಸ್ ಆಫ್ ದಿ ನೇಷನ್. ಇವೆರಡನ್ನು ಕರೆಕ್ಟ್ ನೆನಪಿಟ್ಕೋಬೇಕು ತಾವು. ನೆಕ್ಸ್ಟ್ ಇದು ಮಧ್ಯಪ್ರದೇಶದ ಉಜ್ಜಯಿನಿ ಇರುವುದು ಕ್ಷಿಪ್ರ ನದಿಯ ದಡದಲ್ಲಿ, ಕ್ಷಿಪ್ರ ನದಿ ತೀರದಲ್ಲಿ ಅದ. ಹಾಗಾದರೆ ಉಜ್ಜಯಿನಿಯಲ್ಲಿ ಇತ್ತೀಚೆಗೆ ಅಂದ್ರೆ ಅಲ್ಲಿಯ ನಿವಾಸಿಗಳು ರಹಗೀರೆ
ಆನಂದ ಉತ್ಸವ ಆಚರಿಸುತ್ತಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ರಹಗೀರೆ ಆನಂದ ಉತ್ಸವ. ರಹಗೀರೆ ಆನಂದ ಉತ್ಸವವನ್ನು ಯಾರು ಉದ್ಘಾಟನೆ ಮಾಡಿದ್ರು ಅಂದ್ರೆ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಿರುವ ಮೋಹನ್ ಯಾದವ್ ಅವರು. ಉಜ್ಜಯಿನಿಯ ಹಳೆಯ ಹೆಸರು ಏನಿತ್ತು ಅಂತ ಕೇಳ್ತಾರ, ಆವಂತಿಕ. ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ದೇವಾಲಯವೊಂದು ಇದೆ. ಕ್ಷಿಪ್ರ ನದಿಯ ದಡದಲ್ಲಿ ಇದೆ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಇರುವ ಪ್ರಸಿದ್ಧ ನಗರ ಉಜ್ಜಯಿನಿ. ಹಾಗಾದರೆ ಆ ಉಜ್ಜಯಿನಿಯ ಹಳೆಯ ಹೆಸರು ಆವಂತಿಕ. ಅಲ್ಲಿ ನಡೆಯುವಂತಹ ಉತ್ಸವ ಏನದಂದ್ರ ರಹಗೀರೆ ಆನಂದ ಉತ್ಸವ. ಇದು ಕರೆಕ್ಟ್ ನೆನಪಿಲ್ಲ. ನೆಕ್ಸ್ಟ್, ಇದು ಬೇಸನ್ ಉಂಡೆ ಅದ, ಲಡ್ಡು ಅಂತೀವಿ, ಬೇಸನ್ ಲಾಡು. ಅಯೋಧ್ಯದಲ್ಲಿ ಇರುವಂತ ಹನುಮಾನ್ ಗರಿ ಬೇಸನ್ ಲಡ್ಡುಗಳಿಗೆ ಇತ್ತೀಚೆಗೆ GI ಟ್ಯಾಗ್ ದೊರಕಿದೆ. GI ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡೆಕ್ಸ್, ಭೌಗೋಳಿಕ ಸೂಚ್ಯಂಕವನ್ನು ಸೂಚಿಸುತ್ತದೆ. ಹಾಗಾದ್ರೆ ಭಾರತದ ಫಸ್ಟ್ GI ಟ್ಯಾಗ್ ಡಾರ್ಜಿಲಿಂಗ್ ಚಹಾ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾರಲ್ಲ ಅದಕ್ಕೆ ಸಿಕ್ಕದ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಅನ್ನುವುದು. ಹಾಗಾದ್ರೆ ಮತ್ತೆ ಏನೊಂದು ಯಾವುದು ವಿಶೇಷ ಅಂದ್ರ ಈ ಕೆಂಪು ಇರುವೆಯಿಂದ ಮಾಡಲ್ಪಟ್ಟಿರುವ ಚಟ್ನಿ ಅದ, ಅದಕ್ಕ ಕೆಂಪು ಇರುವೆ ಚಟ್ನಿ ಅಥವಾ ಕಾಯಿ ಚಟ್ನಿ ಅಂತಾರ. ಆ ಚಟ್ನಿಗೂ ಇತ್ತೀಚೆಗೆ ಏನಂದ್ರ ಬಹಳ ಟೇಸ್ಟ್ ಇರ್ತದ ಅಂತ ಹೇಳ್ತಾರ. ಇದು ಏನದಂದ್ರ GI ಟ್ಯಾಗ್ ಸಿಕ್ಕದ. ಇದು ಎಲ್ಲಿದಂದ್ರ ಒಡಿಸ್ಸಾ ರಾಜ್ಯದಲ್ಲಿ. ಇವೆರಡು ಕರೆಕ್ಟ್ ನೆನ್ಪಿಟ್ಬೋದು. ಕೆಂಪು ಇರುವೆ ಚಟ್ನಿ ಒಡಿಸ್ಸಾ. ಹಾಗಾದ್ರೆ ಅಯೋಧ್ಯ ಹನುಮಾನ್ ಗರಿ ಅಂದ್ರೆ ಗರಿ ಎನ್ನುವುದರಲ್ಲಿ ಹನುಮಾನ ದೇವಾಲಯದಲ್ಲಿ ಮಾಡುವ ವಿಶೇಷವಾದ ಲಡ್ಡುಗಳು. ಹಾಗಾಗಿ ಅಂದ್ರೆ ಬೇಸನ ಲಡ್ಡು ನೋಡಿ ಸರ್, GI ಟ್ಯಾಗ್ ಗಳಿಸಿವೆ. ಇವೆರಡನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಕೆಂಪು ಇರುವೆ ಚಟ್ನಿ ಎನ್ನುವುದು ಒಡಿಸ್ಸಾದ ಮಯೂರ್ಭಂಜ್ ಜಿಲ್ಲೆಯದೊಳಗೆ ಬಹಳ ಫೇಮಸ್ ಅದ. ಮಯೂರ್ಭಂಜ್ ಜಿಲ್ಲೆ ಅಂತೇಳಿ ಬರ್ತದಲ್ಲ, ಅಲ್ಲಿ ಹೆಚ್ಚಿಗೆ ಏನಂದ್ರ ಅದರದು ಬಳಕೆ ಇದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚಿನ ದಿನಗಳಲ್ಲಿ ಅಟಲ್ ಸೇತು ಎನ್ನುವುದನ್ನ ಉದ್ಘಾಟನೆ ಮಾಡಿದ್ರು. ಇದು ಭಾರತದಲ್ಲಿ ಅತಿ ಉದ್ದವಾದ ಸಮುದ್ರದ ಸೇತುವೆಯಾಗಿದೆ. ದ ಲಾಂಗೆಸ್ಟ್ ಸೀ ಬ್ರಿಡ್ಜ್ ಇನ್ ಇಂಡಿಯಾ. ಅದರ ಹೆಸರು ಅಟಲ್ ಸೇತು ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ. ಇದು ಏನದ ಅಂದ್ರ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಹೇಳಿ ಕರಿತೇವೆ ನಾವು. ಒರಿಜಿನಲ್ ಹೆಸರು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್. ಅದಕ್ಕ ಏನಂದ್ರ ಅಟಲ್ ಸೇತು ನವ ಸೇವಾ ಸಿ ಲಿಂಕ್ ಅಂತ ಹೇಳಿನೂ ಕರೀತಾರ. ಟೋಟಲ್ ಎಷ್ಟು ಕಿಲೋಮೀಟರ್ ಅಂದ್ರೆ 22 ಕಿಲೋಮೀಟರ್ ಉದ್ದವಾದ ಸೇತುವೆಯಾಗಿದೆ. ಇದು ಭಾರತದಲ್ಲಿ ಅತ್ಯಂತ ಉದ್ದವಾದ ಸಮುದ್ರ ಸೇತುವೆಯಾಗಿದೆ. ಇದು ಒಂದೇ ಕಾನ್ಸೆಪ್ಟ್. ಎಕ್ಸಾಕ್ಟ್ ಡಿಸ್ಟೆನ್ಸ್ 22 ಇಲ್ಲ, 21.2 ಕಿಲೋಮೀಟರ್ ಆಗ್ತದೆ. ಎಕ್ಸಾಕ್ಟ್ ಕೇಳಿದ್ರೆ 21.8 ಕಿಲೋಮೀಟರ್. ಏನ 200 ಮೀಟರ್ ಶಾರ್ಟೇಜ್ ಅದ ಅಂದಂಗ ಇಲ್ಲಿ. ಅಂದ್ರೆ ಇದು ಏನಂದ್ರೆ ಟೋಟಲ್ 6 ಲೇನ್ 6 ಪಥದ ಸೇತುವೆಯಾಗಿದೆ. ಇದರೊಳಗ 16.5 ಸಮುದ್ರದಲ್ಲಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೇವೆ. ಇನ್ನು ನೆಲದ ಮ್ಯಾಗ ಅಂದ್ರೆ ಲ್ಯಾಂಡ್ ಪ್ರದೇಶ ಭೂಮಿಯ ಮೇಲೆ 5.5 ಅದ. ಅಂದ್ರೆ ಸಮುದ್ರದಲ್ಲಿ 16.5, ಆ ನಂತರ ಅಂದ್ರೆ ಲ್ಯಾಂಡ್ ಭೂ ಪ್ರದೇಶದೊಳಗೆ 5.5, 2 ಕೂಡಿಸಿದ್ರೆ 22. ಎಕ್ಸಾಕ್ಟ್ ಕೇಳಿದ್ರೆ 21.8. ಈ ಸೇತುವೆ ಎಲ್ಲಿದಿಂದ ಎಲ್ಲಿ ಕನೆಕ್ಟ್ ಮಾಡ್ತದಂದ್ರ ಮುಂಬೈನ ಸೇರ್ವಿಯಿಂದ ರಾಯಗಢ ಜಿಲ್ಲೆಯ ಉರಾನ್ ತಾಲೂಕಿನ ನವ ಸೇವಾ. ಬಹಳ ಸ್ಪಷ್ಟವಾಗಿ ನೆನ್ಪಿಟ್ಕೋರಿ. ಮುಂಬೈನ ಸೇರ್ವಿ ಟು ಎಲ್ಲಿ ತನಕ ಅಂದ್ರೆ ರಾಯಗಢ ಜಿಲ್ಲೆಯ ಉರಾನ್ ತಾಲೂಕಿನ ನವ ಸೇವಾ ಎನ್ನುವ ಪ್ರದೇಶಕ್ಕೆ ಕೊನೆಗೊಳ್ಳುತ್ತದೆ. ಈ ಯೋಜನೆಗೆ ಯಾರು ಆರ್ಥಿಕ ಧನ ಸಹಾಯ ಮಾಡ್ಯಾರ ಅಂದ್ರೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ JICA. ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅವರು ಧನ ಸಹಾಯ ಮಾಡ್ಯಾರ.
ಎಷ್ಟು ಪರ್ಸೆಂಟೇಜ್ ಇದರ ಒಟ್ಟು ಯೋಜನಾ ವೆಚ್ಚ 80% ಒಳಗೊಂಡಿರುತ್ತದೆ ಅವ್ರು ಕೊಟ್ಟಿದ್ರದ. ಹಾಗಾದ್ರೆ 20% ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುಬರಕ ಹಂಚಿಕೆಯಾಗಿ ಆ ಸೇತುವೆ ನಿರ್ಮಿಸಲಾಗಿದೆ. ಇನ್ನ ಭಾರತದಲ್ಲಿ ಈ ಸೇತುವೆಕ್ಕಿಂತ ಮೊದಲು ಉದ್ದವಾದಂತಹ ನದಿಯ ಸೇತುವೆ ಯಾವುದಿತ್ತು ಅಂದ್ರೆ ಅಸ್ಸಾಮದಲ್ಲಿ ಬ್ರಹ್ಮಪುತ್ರ ನದಿಗೆ ಕಟ್ಟಿದ್ರು. ಅದರ ಹೆಸರು ಡಾಕ್ಟರ್ ಭೂಪೇನ್ ಹಜಾರಿಕಾ ಅಂತೇಳಿ. ಅದರ ಲೆಂತ್ ಎಷ್ಟದ ಅಂದ್ರೆ 9.15 ಕಿಲೋಮೀಟರ್ ಅದ. ಅಸ್ಸಾಮದಲ್ಲಿ ಬ್ರಹ್ಮಪುತ್ರ ನದಿಗೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಸೇತುವೆ ಅಂತೇಳಿ ಇದು. ಇನ್ನ MTHL ಇದ್ರದೊಳಗೆ ಒಂದಿಷ್ಟು ವಿಶೇಷ ಅಂಶಗಳನ್ನು ಬಳಕೆಯಾಗ್ಯಾವ ಈ ಸೇತುವೆದೊಳಗೆ. ಅಂತವುಗಳನ್ನ KS ಬಹಳ ಗಮನ ಹರಿಸ್ಬೇಕು ಸರ್. MTHL ರಿವರ್ಸ್ ಸರ್ಕ್ಯುಲೇಷನ್ ಡ್ರಿಲ್ಲಿಂಗ್, RCD ಪೈಲಿಂಗ್, ಆರ್ಥೋಟ್ರೋಪಿಕ್ ಸ್ಟೀಲ್ ಡೆಕ್, ಬ್ರಿಡ್ಜ್ ಗಿರ್ಡರ್, ಓಪನ್ ರೋಡ್ ಟೋಲಿಂಗ್ ಸಿಸ್ಟಮ್ನಂತಹ ವಿಶೇಷ ತಂತ್ರಜ್ಞಾನಗಳನ್ನು ಹೊಂದಿದೆ. ಈ 4 ತಂತ್ರಜ್ಞಾನಗಳ ಬಗ್ಗೆ ತಮಗೆ ಗೊತ್ತಿಲ್ಲ. ಎರಡನೆಯದ್ದು, ದೇಶದಲ್ಲಿಯೇ ಮೊಟ್ಟ ಮೊದಲಿಗೆ ಟೋಲ್ ಹಣವನ್ನು ಕಟ್ಟುವುದರ ಸಲುವಾಗಿ ವಾಹನಗಳು ನಿಲ್ಲುವುದು ಅವಶ್ಯಕತೆ ಇಲ್ಲ, ಸ್ಲೋ ಆಗುವುದು ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಕಟ್ ಆಗ್ತದೆ ಅಮೌಂಟ್. ಅದಕ್ಕೆ ORT ವಿಧಾನವನ್ನು ಅಳವಡಿಸಿಕೊಂಡ ಮೊದಲ ಮಾರ್ಗ ಇದು ಆಗಿದೆ. ಇದರ ವಿಶೇಷತೆಗಳು ಯಾಕೆ ಹಿಂಗೆಲ್ಲ ಓದ್ಕೋಬೇಕು ಅಂದ್ರ, KS ಯಾವುದೇ ಒಂದು ಘಟನೆ ಇತ್ತು ಅಂದ್ರೆ ಅದರ ಕೆಳಗೆ ಒಂದು 3 to 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಇದರ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳ್ತಾರೆ. ಅವಾಗ ಈ ಘಟನೆ ಬಗ್ಗೆ ಬರೀ ಡೈರೆಕ್ಟ್ ಭಾರತದಲ್ಲಿ ಅತ್ಯಂತ ಉದ್ದವಾದಂತ ಸಮುದ್ರದ ಸೇತುವೆ ಯಾವುದು? ಅಟಲ್ ಸೇತು. ಇಷ್ಟೇ ಸಿಂಗಲ್ ಲೈನ್ ಬರಂಗಿಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಉದ್ಘಾಟನೆಗೊಂಡಿರುವ ಅಟಲ್ ಸೇತುವೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಇವೆ ಅಂತ ಹೇಳಿ ಕೇಳಿರ್ತಾರ. ಅವಾಗ ಒಂದು 3-4-5 ಪಾಯಿಂಟ್ಸ್ ಕೊಟ್ಟು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತಂದಕ್ಕೆ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್, ಇದು ಪ್ರಸಾದಂ ಅಂತ ಹೇಳಿ ಒಂದು ಫುಡ್ ಸ್ಟ್ರೀಟ್ ಪ್ರಾರಂಭ ಆಯಿತು. ಇದರ ಹೆಸರೇ ಏನದ? ಪ್ರಸಾದಂ. ಇದು ದೇಶದ ಮೊದಲ ಹೆಲ್ದಿ ಆರೋಗ್ಯಕರ ಹೈಜೆನಿಕ್ ಫುಡ್ ಸ್ಟ್ರೀಟ್, ಆಹಾರದ ಒಂದು ಮಳಿಗೆ ಅಂದಂಗ. ಉತ್ಕೃಷ್ಟವಾದ ಆಹಾರದ ಮಳಿಗೆ ರೀ. ಇಲ್ಲೆಲ್ಲ ಏನೋ ಉತ್ಕೃಷ್ಟವಾದ ಆಹಾರ ಪದಾರ್ಥಗಳು ಲಭ್ಯ ಆಗ್ತಾವ. ಅದನ್ನು ಎಲ್ಲಿ ಬಿಡುಗಡೆ ಆಯಿತು ಅಥವಾ ಎಲ್ಲಿ ಉದ್ಘಾಟನೆ ಮಾಡಿದ್ರು ಅಂದ್ರೆ ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಲಲೋಕದ ನೀಲಕಂಠವನದಲ್ಲಿ, ಉಜ್ಜಯಿನಿಯ ನೀಲಕಂಠವನದಲ್ಲಿ. ಯಾರು ಉದ್ಘಾಟನೆ ಮಾಡಿದ್ರು? ಆರೋಗ್ಯ ಸಚಿವರಾದ ಮನ್ಸುಖ್ ಮಾಂಡವೀಯ ಎನ್ನುವವರು. ಇದು ಭಾರತದ ಮೊದಲ ಅತ್ಯಂತ ಸ್ವಚ್ಛ ಮತ್ತು ಏನದಂದ್ರ ಶುದ್ಧ ಆಹಾರದ ಒಂದು ಏನದಂದ್ರ ಮಳಿಗೆಯ ಉದ್ಘಾಟನೆಯಾಗಿದೆ. ಅದರ ಹೆಸರು ಏನಿಟ್ಟಾರಂದ್ರೆ ಪ್ರಸಾದ, ಪ್ರಸಾದಂ ಎನ್ನುವುದು. ಇದು ಎಲ್ಲಿ ಅಂದ್ರೆ ಮಧ್ಯಪ್ರದೇಶದೊಳಗೆ. ಯಾವ ವನದಲ್ಲಿ? ನೀಲಕಂಠವನ, ಉಜ್ಜಯಿನಿಯಲ್ಲಿ. ಇದು ಗೊತ್ತಿರ್ಬೇಕು ಸರ್ ನಮ್ಗೆ. ನೆಕ್ಸ್ಟ್, ಇದು ಬಹಳ ವಿಶೇಷ ಅದ ನೋಡಿ. ICD 11 ಆಯುರ್ವೇದ ಸಿದ್ಧ ವೈದ್ಯ ಪದ್ಧತಿ, ಯುನಾನಿ ವೈದ್ಯ ಪದ್ಧತಿ, ಇವು 3 ಅದಾವ. ಈ ICD ಎನ್ನುವುದು ಏನು ಅಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಈ ರೋಗಗಳನ್ನ ವರ್ಗೀಕರಣ ಮಾಡೋದು, ಅದ್ರ ಬಗ್ಗೆ ಅಂದಂಗ. ICD 11ರಲ್ಲಿ ಆಯುರ್ವೇದ, ಸಿದ್ಧ, ಯುನಾನಿ 3 ವೈದ್ಯ ಪದ್ಧತಿಗಳಿಗೆ ಸಂಕೇತಗಳು ದೊರಕಿವೆ ಇತ್ತೀಚೆಗೆ. ಹಾಗಾದ್ರೆ ಅಂತಂದ್ರೆ ಅಂತಾರಾಷ್ಟ್ರೀಯ ರೋಗಗಳ ವರ್ಗೀಕರಣ, ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ದಿ ಡಿಸೀಸ್, ಇದು ಬರ್ತದೆ. ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸ್ 11ರಲ್ಲಿ 3 ಭಾರತದ ವೈದ್ಯ ಪದ್ಧತಿಗಳು ಸೇರ್ಪಡೆಗೊಂಡು. ಯಾವ್ಯಾವ ಅಂದ್ರ ಆಯುರ್ವೇದ 1, ಸಿದ್ಧ ವೈದ್ಯ ಪದ್ಧತಿ 2, ಯುನಾನಿ ವೈದ್ಯ ಪದ್ಧತಿ 3. ಇನ್ನ ಇವು 3ಕ್ಕೆ ಏನದಂದ್ರ ಭಾರತದಲ್ಲಿ ಏನಂದ್ರೆ ನಮಸ್ತೆ ಅಂತೇಳಿ ರಾಷ್ಟ್ರೀಯ ಆಯುಷ್ಮಾನ್ ನೋಡ್ರಿ.
ನಮಸ್ತೆ ಎನ್ನುವುದನ್ನು ಇದೇ ಔಷಧಿಗಳಿಗೆ ಸಂಬಂಧದ. ಈ ನಮಸ್ತೆ ಎನ್ನುವುದರ ವಿಸ್ತೃತ ರೂಪ ನ್ಯಾಷನಲ್ ಆಯುಷ್ ಮಾರ್ಬೆಲಿಡಿಟಿ ಅಂಡ್ ಸ್ಟ್ಯಾಂಡರ್ಡೈಸ್ಡ್ ಎಲೆಕ್ಟ್ರಾನಿಕ್ ಪೋರ್ಟಲ್. ನಮ್ಮಲ್ಲಿ ಈ ಹೆಸರು ಕೊಟ್ಟಿದ್ದೇವೆ ಭಾರತದಾಗ ಆಯುಷ್ ಸಚಿವಾಲಯದವರು. ಆದ್ರೆ ಇದನ್ನ WHO ICD ಲೆವೆಲ್ ಒಂದರಲ್ಲಿ ಈ ಔಷಧಿಗಳು ಸೇರ್ಪಡೆ ಆಗ. ಏನ್ ಸರ ಇದರ ವಿಶೇಷತೆ? ರೋಗಗಳನ್ನು ಪತ್ತೆ ಹಚ್ಚೋದಾಗ್ಲಿ, ರೋಗಗಳಿಗೆ ಈ ಔಷಧಿಗಳು ಸ್ಟ್ಯಾಂಡರ್ಡ್ ಅದಾವಂದಂಗ, ಈ ಔಷಧಗಳಲ್ಲಿ ಹೊಸ ಹೊಸ ಸಂಶೋಧನೆಗಳಂದಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ಬಳಕೆ ಇರುವ ಈ ವೈದ್ಯಕೀಯ ಪದ್ಧತಿಗಳಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಗೌರವಗಳು ದೊರಕಿವೆ. ಯಾವ ಮೂರದವ ಅಂದ್ರ ಒಂದು ಆಯುರ್ವೇದ, ಸಿದ್ಧ ಮತ್ತು ಯುನಾನಿ. ಇವು ಇತ್ತೀಚೆಗೆ ಎದಕ್ಕಂದ್ರ ICD ಅಂದ್ರೆ ಏನಂದ್ರ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ದಿ ಡಿಸೀಸಸ್, ರೋಗಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಪ್ಯಾಥಾಲಜಿ ಅಂತೇಳಿ ಕರಿತೇವೆ ನಾವು. ರೋಗಗಳ ಕುರಿತು ಅಧ್ಯಯನ ಮಾಡುವುದು ಪ್ಯಾಥಾಲಜಿ. ಇದು ನೋಡಿ ಸರ್, ಉತ್ತರ ಕೊರಿಯಾದಲ್ಲಿ ಬಹಳ ವರ್ಷಗಳಿಂದ ನಾಯಿಗಳನ್ನು ಸಾಕೋದು ಪ್ಲಸ್ ಅವುಗಳ ಮಾಂಸವನ್ನು ತಿನ್ನುವುದು ಒಂದು ಅಲ್ಲಿ ವಿಶೇಷವಾದಂತ ಹವ್ಯಾಸ ಮತ್ತು ಆಹಾರ ಪದ್ಧತಿ ಇತ್ತು. ಆ ನಾಯಿಗಳನ್ನು ಸಾಕೋದೇ ಮುಂದೊಂದು ದಿನ ಅವುಗಳನ್ನು ಕತ್ತರಿಸಿ ತಾವೇ ತಿಂದ್ಬಿಡೋದು. ಹಾಗಾಗಿ ಏನಂದ್ರ ಇನ್ನು ಮುಂದೆ ಉತ್ತರ ಕೊರಿಯಾದೊಳಗ ನಾಯಿಯ ಮಾಂಸಗಳು ಸೇವನೆ ಮಾಡುವುದು ನಿಷೇಧ ಅಂತೇಳಿ ಅಲ್ಲಿಯ ಪಾರ್ಲಿಮೆಂಟ್ ಡಿಕ್ಲೇರ್ ಮಾಡ್ತು. ಇದು ಪ್ರಾಣಿ ಪ್ರಿಯರಿಗೆ ಬಹಳಷ್ಟು ಖುಷಿ ತಂದಂತ ವಿಷಯ. ಯಾವ ದೇಶದೊಳಗಂದ್ರೆ ದಕ್ಷಿಣ ಕೊರಿಯಾದಲ್ಲಿ ನಾಯಿಗಳ ಮಾಂಸದ ಸೇವನೆ, ಮಾರಾಟ ಮತ್ತು ಅವುಗಳ ಭಕ್ಷ್ಯ ಅದನ್ನು ಎಲ್ಲ ಕಂಪ್ಲೀಟ್ ನಾಯಿಗಳ ಮಾಂಸವನ್ನು ನಿಷೇಧ ಮಾಡಿಬಿಡ್ತು. ದಕ್ಷಿಣ ಕೊರಿಯಾದ ರಾಜಧಾನಿ ಯಾವುದು ಅಂದ್ರೆ ಸಿಯೋಲ. ಉತ್ತರ ಕೊರಿಯಾದ ರಾಜಧಾನಿ ಯಾವುದಂದ್ರೆ ಪಯಾಂಗ್ಯಾಂಗ್. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ನಡಬರಕೆ ಇರುವಂತ ಈ ಗಡಿ ರೇಖೆಯ ಹೆಸರು ಏನು? ಇದನ್ನ ತಾವು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಎರಡರ ಮಧ್ಯದಲ್ಲಿ ಇರುವಂತ ಗಡಿ ರೇಖೆ ಯಾವುದು? ಈ ನಾಯಿಯ ಮಾಂಸವನ್ನು ನಿಷೇಧ ಮಾಡಿದವರು ದಕ್ಷಿಣ ಕೊರಿಯಾ ದೇಶದಲ್ಲಿ. ಇದನ್ನ ಐತಿಹಾಸಿಕ ವಿಜಯ ಎಂದು ಪ್ರಾಣಿ ಪ್ರಿಯರು ಕರೆದಿದ್ದಾರೆ. ನೆಕ್ಸ್ಟ್, ಇದರ ಬಗ್ಗೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಸರ್. ಇದು ಚಂಡಮಾರುತ, ಸೈಕ್ಲೋನ್ ಅಂತ ಹೇಳಿ ಕರಿತೀವಿ ನಾವು. ಸೈಕ್ಲೋನ್ಗಳು ಯಾಕೆ ಬೀಸ್ತಾವ ಅಂದ್ರೆ ಅವತರ ಕೇಂದ್ರದಲ್ಲಿ ಒತ್ತಡ ಕಡಿಮೆ ಇರ್ತವೆ. ಸೈಕ್ಲೋನ್ಗಳ ಕೇಂದ್ರದಲ್ಲಿ ಒತ್ತಡ ಕಡಿಮೆ ಇದ್ದು ಕೇಂದ್ರದಿಂದ ಹೊರಗಡೆ ಬೀಸ್ತವೆ. ಹಿಂಗ ಇದು ಹೇಳಬೇಕು. ಇದಕ್ಕ ಏನಂದ್ರ ವಿಶೇಷವಾಗಿ ಇತ್ತೀಚೆಗೆ ಏನದಂದ್ರ ಒಂದು ಸೈಕ್ಲೋನ್ ಬೀಸ್ತು. ಅದು ಜನವರಿ 1ನೇ ತಾರೀಕಿಗೆ 1st 2024 ಅಂದ್ರ ಅದರ ಹೆಸರು ನೋಡಿ, ಅಲ್ವಾರೋ ಎನ್ನುವ ಚಂಡಮಾರುತ ಒಂದು ಸ್ಟಾರ್ಟ್ ಆಯ್ತು 2024 ಜನವರಿ 1ಕ್ಕ. ಎಲ್ಲಿ ಅಂದ್ರೆ ಮಡಗಾಸ್ಕರ ದ್ವೀಪದಲ್ಲಿ ಬೀಸ್ತು. ಹಾಗಾದ್ರೆ ಈ ಮಡಗಾಸ್ಕರ ದ್ವೀಪದಲ್ಲಿ ಬೀಸಿದ ತಕ್ಷಣ ಏನಂದ್ರ ಮೊರೆಂಬೆ ಎನ್ನುವ ಮಡಗಾಸ್ಕರ ದ್ವೀಪದ ಒಂದು ಸ್ಥಳದಲ್ಲಿ ಭೂಕುಸಿತ ಉಂಟು ಮಾಡಿತು. ಮಡಗಾಸ್ಕರ ದ್ವೀಪಕ್ಕೆ 2024ರಲ್ಲಿ ಅಪ್ಪಳಿಸಿದ ಇದು ಮೊದಲ ಚಂಡಮಾರುತವಾಗಿದೆ. ಇದು ಹಿಂದೂ ಮಹಾಸಾಗರದ ನೈಋತ್ಯ ದಿಕ್ಕಿನಲ್ಲಿ ಏನದಂದ್ರ ಅಲ್ಲಿ ಅಂತ್ಯ ಅಂದ್ರೆ ಅಲ್ಲಿ ತನಕ ಏನಂದ್ರೆ ನೈಋತ್ಯ ದಿಕ್ಕಿನಲ್ಲಿ ಇದರ ಚಟುವಟಿಕೆ ಹೊಂದಿದೆ. ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ದೊಡ್ಡದಾದ ದ್ವೀಪನೇ ಮಡಗಾಸ್ಕರ ದ್ವೀಪ. ಇದು ಇರೋದೇ ಮಡಗಾಸ್ಕರ ದ್ವೀಪ ಅಂತೀವಿ ನಾವು. ಈ ಮಡಗಾಸ್ಕರ ಹಿಂದೂ ಮಹಾಸಾಗರದ ದೊಡ್ಡದಾದ ದ್ವೀಪ. ಇಲ್ಲಿ ಬೀಸಿದಂತಹ ಚಂಡಮಾರುತದ ಹೆಸರು ಅಲ್ವಾರೋ. ಇದು ವಿಶ್ವದ 4ನೆಯ ದೊಡ್ಡದಾದ ದ್ವೀಪ ಮಡಗಾಸ್ಕರದ. ಪ್ರಪಂಚದಲ್ಲಿ ದೊಡ್ಡದಾದ ದ್ವೀಪ ಗ್ರೀನ್ಲ್ಯಾಂಡ್, 2ನೇದು ನ್ಯೂಗಿನಿಯಾ, 3ನೇದು ಬಾರ್ನಿಯೋ, 4ನೇದು ಮಡಗಾಸ್ಕರ. ಆದರೆ ಹಿಂದೂ ಮಹಾಸಾಗರದಲ್ಲಿ ದೊಡ್ಡದಾದ ದ್ವೀಪನೇ ಮಡಗಾಸ್ಕರ. ಇನ್ನ ಇಲ್ಲಿ
ಆಫ್ರಿಕಾ ಖಂಡಕ್ಕ ಮಡಗಾಸ್ಕರ ದ್ವೀಪಕ್ಕ ಕಂಪೇರ್ ಮಾಡಿದೆವು ಅಂದ್ರೆ ಇದು ಆಫ್ರಿಕಾ ಖಂಡ ಅದ ರೀ, ಇಲ್ಲಿ ಮಡಗಾಸ್ಕರ ದ್ವೀಪ ಅದ. ಇದು ಇಂಡಿಯನ್ ಓಷಿಯನ್. ಇಲ್ಲೇ ಏನಂದ್ರೆ ಚಂಡಮಾರುತ ಸ್ಟಾರ್ಟ್ ಆಗಿದೆ. ಇದು ನಮಗೆ ಕರೆಕ್ಟ್ ಇಷ್ಟು ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಮೊಜಾಂಬಿಕ್ಕು ಎನ್ನುವ ಒಂದು ಏನದ ಉಷ್ಣೋದಕ ಪ್ರವಾಹಗಳು ಬೀಸ್ತಾವ. ಮಡಗಾಸ್ಕರ, ಮೊಜಾಂಬಿಕ ಹಿಂಗೆ ಏನಂದ್ರ ಉಷ್ಣೋದಕ ಪ್ರವಾಹಗಳು ಬೀಸ್ತಾವ. ನೆಕ್ಸ್ಟ್ ಇಲ್ಲಿ ತನಕ ನಾನು ಜನವರಿ ತಿಂಗಳದಾಗ ಒಂದು ವಾರಕ್ಕೆ ಇಂಪಾರ್ಟೆಂಟ್ ಇರುವಂತಹ ನ್ಯಾಷನಲ್ ಮತ್ತು ಏನದಂದ್ರ ಇವಷ್ಟು ಇಂಟರ್ನ್ಯಾಷನಲ್ ಇವೆಂಟ್ಸ್ ಮೇನ್ ತಗೊಂಡಿದ್ವಿ. ಅಂದ್ರೆ ನಾವು KS ಎಕ್ಸಾಮ, PDO ಎಕ್ಸಾಮ್ಗಳಿಗೆ ಸ್ವಲ್ಪ ಏನಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಫೋಕಸ್ ಮಾಡ್ಬೇಕು ಸರ್. ಎಲ್ಲರಿಗೂ ಧನ್ಯವಾದಗಳು.